ಸರ್ ನಾನು ಹೂವು ಮಾಡ್ತಾಯಿದ್ದೆ, ಬುತ್ತಿ ಹೂವು, ಗುಲಾಬಿ ಹೂವು, ಪೇರು ಒಳಗಡೆ ಜಾಗ ಇರುತ್ತಲ್ಲ ಸರ್, ಈಗ ಫೀಟ್ ಜಾಗ ಬಿಟ್ಟಿರ್ತೀನಲ್ಲ ಅದರಲ್ಲೇ ನಾನು ಗುಲಾಬಿ ಆಮೇಲೆ ಬುತ್ತಿ ಹೂವು ಎಲ್ಲ ಬೆಳೆಸ್ತಾಯಿದ್ದೆ. ಸೇವಂತಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆಯಲ್ಲ ಸರ್ ನಮ್ಮ ಕಡೆ, ನಮ್ಮ ಬಿಸಿಲಿಗೆ ಅನುಗುಣವಾಗಂತಕ್ಕಂಥ ಹೂ ಗಿಡಗಳನ್ನೇ ನಾನು ಹಚ್ಚಿದ್ದು. ಅದೊಂದು ಸ್ವಲ್ಪ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೀನಿ. ಬಿನಿಸು ಡಬ್ಬು ಮೆಣಸಿಗೆನೂ ಮಾಡಬೇಕು, ಪಾಲಿ ಹೌಸ್ ಮಾಡಬೇಕಂತ ನಾನು ಹೋಗಿ ವರ್ಷವೇ ಎಲ್ಲ ಅಂದ್ರೆ ರೆಡಿ ಮಾಡ್ಕೊಂಡೆ ಸರ್. ಬಟ್ ಸಬ್ಸಿಡಿ ಸಿಗಲಿಲ್ಲ. ಮಹಾರಾಷ್ಟ್ರದೆಲ್ಲ 90% ಇದೆ, ನಮ್ಮ ಹತ್ರ ಇಲ್ಲ ಸರ್. ಅದಕ್ಕೋಸ್ಕರ ಮುಂದಿನ ವರ್ಷ ಮಾಡಬೇಕು ಅಂತ ಪಾಲಿ ಹೌಸ್ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀನಿ. ಹೂವುಗಳು ಹಣ್ಣುಗಳು ಬೆಳಿಬೇಕಂತ ಸ್ವಲ್ಪ ನಮ್ಮ ಬಿಸಿಲಿದೆಲ್ಲ ಜಾಸ್ತಿ ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ ಸರ್. ಆಮೇಲೆ ನಂದೊಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೆ ಸರ್. ನಾನು ಕೃಷಿ ಹೊಂಡ, ನನ್ನ ಹತ್ರ ನೀರು ಇರಲಿಲ್ಲ ಸರ್, ಮರುಭೂಮಿ ಇದ್ದಂಗೆ ಇತ್ತು ನನ್ನ ಹೊಲ, ಏನೂ ಇರಲಿಲ್ಲ, ನೀರು ಇರಲಿಲ್ಲ. ನಾನು 9 ಬೋರ್ವೆಲ್ ಹಾಕಿದೆ. 9 ಬೋರ್ವೆಲಲ್ಲಿ ಒಂದೂ ಹತ್ತಲಿಲ್ಲ. 10ನೇ ಬೋರ್ವೆಲ್ ಒಂದು ಹತ್ತುತ್ತೆ ಸರ್. ನಂತರ ನೀರಿನ ಭಾಳಷ್ಟು ಸಮಸ್ಯೆ ಆಗ್ತಾಯಿತ್ತು ನನಗೆ. ನಮ್ಮದಲ್ಲಿ ಹೊಳೆ ಅಂತಾರಲ್ಲ, ಕೆರೆ ಇತ್ತು ಸರ್. ಆ ಕೆರೆ ನೀರು ಮೋಟ್ರ್ ಕೂಡಿಸಿ ಪೈಪ್ಲೈನ್ ಹಚ್ಚಿ ಕೆರೆ ನೀರು ತೊಗೊಂಡು ನಾವೇನು ತೊಗರಿ ಇರ್ಬೋದು, ಉದ್ದು, ಹೆಸರು, ಜೋಳ, ಮೆಂಕೆಜೋಳ ಇವಕ್ಕೆಲ್ಲ ನೀರು ತೊಗೊತಾ ಇದ್ದೆ ಸರ್. ಹೀಗಾಗಿ ನೀರು ಸಾಕಾಗ್ತಾ ಇರಲಿಲ್ಲ. ಅವಾಗ ನಾನು ಏನು ಮಾಡಿದೆ, ಡ್ರಿಪ್ ಇರಿಗೇಷನ್ಗೆ ಹೋಗ್ಬಿಟ್ಟೆ. ಡ್ರಿಪ್ ಮಾಡ್ಕೊಂಬೋದ್ರಲ್ಲಿಂದ ಸ್ವಲ್ಪ ನೀರು ಉಳಿತಾಯ ಮಾಡ್ಬೋದು. ಆಮೇಲೆ ನೀರು ಉಳಿತಾಯ ಜೊತೆಗೆ ನಮ್ಮ ನೀರಿನ ಸಮಸ್ಯೆ ಅಂತೂ ಇದ್ದೇ ಇತ್ತು ಸರ್. ಆಮೇಲೆ ಕೃಷಿ ಹೊಂಡ ಅಂತೇಳಿ ಕೃಷಿ ಹೊಂಡ ಮಾಡ್ಕೊಂಡೆ, ಗೌರ್ಮೆಂಟ್ ಸಬ್ಸಿಡಿ ತೊಗೊಂಡೆ ಸರ್. ಆ ಕೃಷಿ ಹೊಂಡ ನೀರು ನನಗೆ ಸಾಕಾಗ್ತಾ ಇರಲಿಲ್ಲ. ಮತ್ತೇನು ಮಾಡಿದೆ, ನಾನು ಕೃಷಿ ಹೊಂಡ ಇದ್ದ ಜಾಗದಲ್ಲೇ ಒಂದು ದೊಡ್ಡ ಬಾವಿ ಹೊಡೆದೇ ಬಿಟ್ಟೆ ಸರ್. ನಾನು ಬಾವಿ ಅಂದರೆ ಒಂದು 10-15 ಲಕ್ಷ ಖರ್ಚು ಬಂತು ಸರ್ ನನಗೆ. ಆ ಬಾವಿಯಲ್ಲಿ ಕೆರೆ ನೀರು ಆಮೇಲೆ ಇದು ಎಲ್ಲ ಸೇರಿಕೊಂಡು ಶೇಖರಣೆ ಮಾಡ್ಕೊಂಡು ನನಗೆ ಬೇಸಿಗೆದಾಗ ನೀರಿನ ತೊಂದರೆ ಆಗ್ದಂಗೆ ನೋಡಿಕೊಂಡೆ ಸರ್. ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ಇವೆಲ್ಲ ಬೆಳೆಗಳಿಗೆ ಕೊಡ್ತಾ ಬಂದೆ ಸರ್ ನಾನು. ಆನಂತರ ಇನ್ನೊಂದು ಬಾವಿ ಇತ್ತು ಹಳ್ಳಿದೊಂದು, ಅದು ಕೂಡ ರಿಪೇರಿ ಮಾಡಿಕೊಂಡು ಅದಕ್ಕೂ ಉಳುಕಿ ತೆಗಿಸ್ಬಿಟ್ಟೆ ಸರ್ ನಾನು. 2 ಬಾವಿ, 1 ಬೋರ್ವೆಲ್ 3 ಮಾಡಿಕೊಂಡು ಈ 37 ಎಕರೆ ಎಲ್ಲ ಸಮಗ್ರ ನೀರಾವರಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಸರ್ ನಾನೀಗ ಡ್ರಿಪ್ ಇರಿಗೇಷನ್ ಮುಖಾಂತರ. ಅದನ್ನು ಸಬ್ಸಿಡಿ ತೊಗೊಂಡೆ ಸರ್. ಗೌರ್ಮೆಂಟದಲ್ಲಿ ಏನಿದೆ ಸಬ್ಸಿಡಿ ಇರ್ಬೋದು, ಕಿಸಾನ್ ಯೋಜನೆ ಎಲ್ಲ ತೊಗೊಂಡಿದ್ದೀನಿ ಸರ್. ಎಲ್ಲ ಉಪಯೋಗ ಮಾಡಿಕೊಂಡು ಹೊಲಕ್ಕೆ ಬೇಲಿ ಹಾಕ್ಸ್ಕೊಂಡಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನಲ್ಲಿ ತೊಗೊಂಡು, ಭೀಮಾ ಫಸಲ್ ಯೋಜನೆಯಲ್ಲಿ ಇನ್ನೂ ಮುಂದೆ ಏನೇನೋ ಇದೆ ಸರ್, ಅದನ್ನು ತೊಗೊತಾ ಇದ್ದೀನಿ. ಈಗಂತೂ ಸಮಗ್ರ ಕೃಷಿಯತ್ತ ಮಾಡ್ಕೊಂಡಿದ್ದೀನಿ ಸರ್. ಎಲ್ಲ ಚೆನ್ನಾಗಿ ಬರ್ತಾಯಿದೆ ಸರ್. ಬದನೆಕಾಯಿ 2 ಫೀಟು ಅಂತರ ಇಟ್ಟು ಫಸ್ಟಿಗೆ ಏನು ಅಗಿ ತರ್ತೀವಿ ಸರ್, ನಾನು 60 ಪೈಸೆಗೆ ಒಂದು ಅಗಿ ಇದೆ. ಬದನೆಕಾಯಿ, ಟಮಾಟೊ, ಇವಾಗ ನಾನು ಹೂವಿನ ಗೋಬಿ ಹಾಕಿದ್ದೀನಿ ಸರ್, ಅದನ್ನು 60 ಪೈಸೆ. ನನಗೆ 1 ಎಕರೆಗೆ 10,000 ತನಕ ಖರ್ಚು ಬರುತ್ತೆ. ನಂತರ 2 ಫೀಟ್ ಅಂತೀವಿ ಸರ್, ನೀವೇನಂತೀರೋ ಗೊತ್ತಿಲ್ಲ, ಅಂತರ ಇಟ್ಟು ಬದನೆಕಾಯಿ ಅಗಿ ಹಚ್ತೀನಿ. ಅದು 90 ದಿವ್ಸದೊಳಗೆ ನಂಗೆ ಅದು ಕಾಯಿ ಕೊಡುತ್ತೆ ಸರ್. ಯಾವುದು ಬದನೆಕಾಯಿ ಇರ್ಬೋದು, ಹೀರೆಕಾಯಿ ಇರ್ಬೋದು, ಅವ್ರಿಕಾಯಿ ಅಂತೂ ಸರ್ 6 ತಿಂಗಳ ಬರುತ್ತೆ. ಬದನೆಕಾಯಿನೂ 4-5 ತಿಂಗಳ ಬರುತ್ತೆ. ಆಮೇಲೆ ಟೊಮಾಟೊ 3-4 ಅದನ್ನು ಎಲ್ಲ 90 ದಿವ್ಸದ ಬೆಳೆಗಳೇ ಸರ್. ಬಟ್ 2 ಫೀಟ್ ಆಗಲ್ಲ ಇಟ್ಟು, ಯಾಕಂದರೆ ಒಂದಕ್ಕೊಂದು ಹತ್ತಿದ್ರೆ ಕಾಯಿ ಜಾಸ್ತಿ ಬಿಡ್ಲಿಕ್ಕಾಗಲ್ಲ. ಆಮೇಲೆ ರೋಗ ಬೀಳ್ತಾರ ಸರ್, ಬೀಳಬಾರ್ದಂತ ಅಂತರ ಇಟ್ಕೊಂಡು, ಆಮೇಲೆ ಅದಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಅನುಕೂಲ. ಆಮೇಲೆ ಅದರಲ್ಲಿ ಸ್ವಚ್ಛತೆ ಮಾಡಿಸ್ಬೇಕಲ್ಲ ಸರ್, ಅದಕ್ಕೆಲ್ಲ ಕಟಾವು ಮಾಡಿಸ್ಬೇಕು ದಿನಾಲು. ನನ್ನ ಹತ್ರ ನೋಡಿ ಸರ್, ದಿನ ಕೂಲಿ ಕಾರ್ಮಿಕರು ಒಂದು 8-10 ಜನ ಬರ್ತಾರೆ. ಸಿಗಂಗಿಲ್ಲ ಅಂದರೆ 4-5 ಜನ ಅಂತೂ ಡೈಲಿ ಇರ್ತಾರೆ. ಆಮೇಲೆ ನನ್ನ ತೋಟದಲ್ಲಿ ಕೆಲಸ ಮಾಡಲು ರೈತರು ಒಂದು 3 ಜನ ಇದ್ದಾರೆ ಸರ್. ಇಲ್ಲೇ ಮನೆ ಮಾಡಿಕೊಂಡು ಅವರಿಗೆ ಒಬ್ಬರು ಇಲ್ಲೇ ಇರ್ತಾರೆ. ಅದ್ರ ಜೊತೆಗೆ ನನಗೆ ಏನಾಗುತ್ತೆ ಸರ್, ಕಟಾವು ಬರುತ್ತಲ್ಲ ಆವಾಗ ಸ್ವಲ್ಪ ಜಾಸ್ತಿ ಖರ್ಚನೂ ಬರುತ್ತೆ, ಆಮೇಲೆ ಬೆನಿಫಿಟು ಇರುತ್ತೆ ಸರ್. ಸ್ವಲ್ಪ ಸಮಸ್ಯೆ ಎಲ್ಲಿದೆ ಅಂದ್ರೆ ಕೂಲಿ ಕಾರ್ಮಿಕರು ಸಮಸ್ಯೆ ಇದೆ. ಆದ್ರೂ ಸಹ ಪರವಾಗಿಲ್ಲ ಸರ್, ಅದನ್ನೆಲ್ಲ ಮಾಡಿಕೊಂಡು ಮುಂದುವರಿತಾ ಇದ್ದೀನಿ ಸರ್. ಏನು ಖುಷಿ ಇದೆ ಅಂದರೆ ಕೃಷಿಯಲ್ಲಿ ನಾವು ಬೆಳೆದಂಥ ಬೆಳೆ ನಾವು ಆ್ಯಕ್ಚುಲಿ ನಾನು ಹೇಳಬೇಕು ಸರ್, ಏನಂದರೆ ನಾನು ಏನೂ ಹೊರಗಡೆಯಿಂದ ತರಲ್ಲ. ಇವತ್ತಿದು ನಿಜ ಹೇಳ್ತಾ ಇದ್ದೀನಿ ಸರ್. ನಾನು ಹೊರಗಡೆಯಿಂದ ತರೋದಂದ್ರೆ ಕೇವಲ ನಿರ್ಮಾ, ಸಾಬೂನು, ಸಾಸಿವೆ ಸಹ ನಾನು ಹೊಲದಲ್ಲೇ ಬೆಳಿತೀನಿ ಸರ್. ಎಣ್ಣೆ ಸಹ ನಾನು ಹೊಲದಲ್ಲೇ ಬೆಳಿತೀನಿ, ಶೇಂಗಾ ನಾನು ಹೊಲದಲ್ಲೇ. ನಾನು ಪ್ರತಿ ಒಂದೆಲ್ಲ ನನ್ನ ತೋಟದಿಂದ ಊಟ ಮಾಡ್ತೀನಿ ಅಂತ ನನಗೊಂದು ತುಂಬ ಖುಷಿ ಇದೆ ಸರ್. ಇವತ್ತು ಎಲ್ಲರೂ ನೋಡಿ ಸರ್, ಆರ್ಗ್ಯಾನಿಕ್ ಅಂತ ಬೆನ್ನು ಹತ್ಕೊಂಡು ಓಡಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ಹೊಲ ಮಾಡಬೇಕು ಅಂತ ಹೇಳ್ತೀನಿ. ಇವತ್ತೆಲ್ಲರೂ ನೋಡಿ ಸರ್, ಏನೇ ಇರ್ಬೋದು, ಆನ್ಲೈನ್ ಮುಖಾಂತರ ನಾವು ಎಷ್ಟೊಂದು ಮುಂದೆ ಹೋಗಿರ್ಬೋದು, ಅಭಿವೃದ್ಧಿ ಹೊಂದಿರ್ಬೋದು, ಆದರೆ ನಾವು ಹೊಟ್ಟೆಗೆ ಏನು ತಿನ್ನಬೇಕು ಮತ್ತು ಆಹಾರನೇ ತಿನ್ನಬೇಕು. ಆನ್ಲೈನ್ ಅಂತೂ ತರಿಸ್ಕೊಳಕ್ಕಾಗಲ್ಲ ಸರ್. ರೈತ ಬೆಳೆಲಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಯುವತಿಯರು ಸ್ವಲ್ಪ ಕೃಷಿಯತ್ತ ಗಮನ ಸರಿಸಲೇಬೇಕು ಸರ್. ನೋಡಿ, ಕೋವಿಡ್ ಅಂತ ದೊಡ್ಡ ಸಮಸ್ಯೆಯಲ್ಲಿ ಯಾವುದಕ್ಕೆ ಬೆಲೆ ಸಿಗುತ್ತೋ ಅಂದರೆ ಒಂದು ಕೃಷಿಗೆ, ಇನ್ನೊಂದು ಮೆಡಿಕಲ್. ಆದರೆ ಈ ಮೆಡಿಕಲ್ ಇದ್ದವರು ಸಹ ಏನು ತಿನ್ನಬೇಕು ಸರ್, ಆಹಾರ ತಿನ್ನಬೇಕು.
ಅದಕ್ಕೆ ಆಹಾರದತ್ತ ಕೃಷಿಯತ್ತ ನಾವು ಗಮನ ಹರಿಸಲೇಬೇಕು. ಇವತ್ತು ಅವಧಿಕರಣವಾಗಿ ಎಲ್ಲರೂ ಹಳ್ಳಿಗೆ ಯಾರು ಮಾಡಬೇಕು, ಯಾರು ಕೆಲಸ ಮಾಡಬೇಕು, ಇಲ್ಲಿ ಯಾಕಿರಬೇಕು, ಸಿಟಿಗೆ ಸೇರ್ಕೊತಾ ಇದ್ದಾರೆ ಸರ್. ಬಟ್ ನಾನು ಹೇಳ್ತೀನಿ ಸರ್, ಭೂಮಿ ತಾಯಿ ನಂಬ್ಕೊಂಡು ಬದುಕಿದ್ರೆ ಎಂದೂ ಮೋಸ ಆಗಲ್ಲ. ಅದಕ್ಕೆ ಕೃಷಿ ಮಾಡಲೇಬೇಕು. ನನ್ನ ಮನೆತನದಿಂದ ನನ್ನ ಗಂಡನ ಮನೆಯಾಗಿರ್ಬೋದು, ನನ್ನ ತವರ ಮನೆಯಲ್ಲಿ ಆಗಿರ್ಬೋದು ಸರ್, ನಾನು ಕೃಷಿಯಲ್ಲೇ ಬೆಳೆದು ಕೃಷಿಯಲ್ಲೇ ಮಾಡ್ತಾಯಿದ್ದೀನಿ. ನನ್ನ ತವರ ಮನೆಯಲ್ಲೂ ಕೂಡ ಕೃಷಿ ಮೇಲೆ ಅವಲಂಬಿತರು. ನನ್ನ ಗಂಡ ಮನೆಯಲ್ಲೂ ಅವರು ಕೃಷಿ ಮಾಡೇ ಬಂದಿದ್ದವರು. ನಾವು ಮುಂದೆ ಕೃಷಿ ಮಾಡಿಕೊಂಡೇ ಮುಂದೆ ಬರ್ತೀವಿ. ಇವತ್ತು ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂದ್ರೆ ಮಹಿಳೆ ಸಬಲೀಕರಣ ಆಗಬೇಕು. ಜೊತೆಗೆ ಮಹಿಳೆಯರಿಗೆ ಸಪೋರ್ಟ್ ಬೇಕು ಸರ್. ಒಂದು ಹೆಣ್ಮಗಳು ಏನೇ ಮಾಡ್ಬೇಕಂದ್ರೆ ಮನೆಯಲ್ಲಿ ಸಪೋರ್ಟ್ ಬೇಕು. ನಮ್ಮ ಮನೆಯಲ್ಲ ಮತ್ತೆ ಇರ್ಬೋದು, ನಮ್ಮ ಮಾವ ಇರ್ಬೋದು, ನಮ್ಮ ಯಜಮಾನ್ರು ಇರ್ಬೋದು, ಪ್ರತಿಯೊಬ್ಬರು ನನಗೆ ಸಹಕಾರ ಇದೆ ಸರ್. ಹೀಗಾಗಿ ನಾನು ಏನೇ ಮಾಡಿದರೂ ಸಹ ನನಗೆ ಇದ್ರ ಜೊತೆಯಲ್ಲಿ ನನಗೆ ಮಾಡೋಕ್ಕೆ ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ಹೀಗಾಗಿ ನಾನು ಮಾಡ್ತಾಯಿದ್ದೀನಿ. ನಂತರ ನಾನು ಇದರಲ್ಲೇ ಏನು ಮಾಡಿದ್ದೀನಿ ಸರ್ ಅಂದರೆ, ಜವಿ ಗೋಧಿ ಬೆಳಿತೀವಿ ನಾವು. ಆ ಜವಿ ಗೋಧಿಯಲ್ಲೇ ನಾನು ಉಪ್ಪಿಟ್ಟು ರವವನ್ನು ರೆಡಿ ಮಾಡ್ತಾಯಿದ್ದೀನಿ ಸರ್. ಅಂದ್ರೆ ಕೈಗಾರಿಕೆ ತೋಡಿಸ್ಕೊಂಡ್ಕೊಂಡಿದ್ದೀನಿ. ಬರೀ ಅವಲಂಬಿತವಾಗಿರಬಾರ್ದು ಕೃಷಿ ಮೇಲೆ ಅಂಥೇಳಿ ನಾನು ಆ ಜವಿ ಗೋಧಿಯನ್ನೇ ಉಪ್ಪಿಟ್ಟು ರವೆ ಆಗಿ ಮಾಡಿ ಮಾರ್ಕೆಟ್ ಮಾಡ್ತೀನಿ ಸರ್, ಇಲ್ಲೇ ಗುಲ್ಬರ್ಗಾದಲ್ಲೇ ನಾನು. ಅದ್ರ ಜೊತೆಯಲ್ಲೇ ನಾನು ಇವೆಲ್ಲ ಹೆಸರು, ಅಪ್ಪಟ್ಟೆ ಹೆಸರು ಇರ್ಬೋದು, ಉದ್ದಿನಬೇಳೆ, ಸೀತ್ನಿ ಜೋಳ, ಇವು ಸಹ ಎಲ್ಲ ಸಣ್ಣ ಒಂದೊಂದು kg ಪ್ಯಾಕೆಟಾಗಿ ಮಾಡಿಕೊಂಡು ನಮ್ಮ ಲೋಕಲ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀನಿ ಸರ್. ಇದನ್ನು ಮೈಸೂರು ತನಕನೂ ಒಯ್ದೀನಿ ಸರ್. ನಾನು ಬೆಂಗಳೂರು, ಮೈಸೂರಿಗೆ ಮಾರ್ಕೆಟ್ ಮಾಡಿದ್ದೀನಿ. ಸ್ವಲ್ಪ ಏನಾಯಿತು ಮಧ್ಯೆ ಅಂದರೆ ನನಗೆ ಜವಿ ಗೋಧಿ ಕೊರತೆ ಆಯಿತು. ಹೀಗಾಗಿ ಈಗ ಮತ್ತೆ ಅದನ್ನು ಮತ್ತೆ ನಾನು ಜಾಸ್ತಿ ಗೋಧಿ ಹಾಕ್ಕೊಂಡಿದ್ದೀನಿ ಸರ್. ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಆಗಿ ಮಾಡಬೇಕು ಅಂಥೇಳಿ ನಾನು ಮಾಡ್ತಾಯಿದ್ದೀನಿ ಸರ್. ಈಗ ಯಾವುದೂ ಸ್ಟಾಪ್ ಮಾಡಿಲ್ಲ. ಸ್ವಲ್ಪ ಕಾಲಾಂತರ ಸಮಸ್ಯೆ ಆಯಿತು, ಅದಕ್ಕಾಗಿ ಮಳೆ ಜಾಸ್ತಿಯಾಗಿ ಗೋಧಿ ಹಾಳಾಯಿತು ಹೋಗಿ ಸಲ. ಅದಕ್ಕೆ ಮಾಡ್ಲಿಕ್ಕಾಗಲ್ಲ ಸರ್. ಈಗ ಮತ್ತೆ ನೆಕ್ಸ್ಟ್ ಮಾಡ್ತಾಯಿದ್ದೀನಿ. ಅದು ನೋಡಿ ಸರ್, ಆಸಕ್ತರಿಗೆ ನಾನು ಏನು ಹೇಳ್ಬೇಕಂದ್ರು, ಕೃಷಿ ಅತ್ತ ಮಾಡಲೇಬೇಕು ಸರ್. ನಾವು ಕೃಷಿ ಭೂಮಿ ಇರಲಿಲ್ಲ ಅಂದ್ರೂ ನಾವು ಯಾರೂ ಬದುಕೋಕ್ಕೆ ಆಗಲ್ಲ. ಏನು ಕೆಲಸ ಮಾಡಿ ಬಂದರೂ ಮತ್ತೆ ಹಸಿವೆ ಅಂತ ಊಟ ಮಾಡಲೇಬೇಕು. ಅದಕ್ಕಾಗಿ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದಾಗೆ ನಾವು ದುಡಿದ್ರೆ ಹೊಟ್ಟೆ ತುಂಬುತ್ತೆ. ಇವತ್ತು ಏನು ಮಾಡಿದರೂ ಸಹ ನೋಡಿ ನಮಗೆ ನಾನಾ ಥರದ ರೋಗಗಳು ತುತ್ತಾಗ್ತಾಯಿದ್ದೀವಿ ಸರ್. ಯಾಕಂದರೆ ನಾವೆಲ್ಲ ಕೆಮಿಕಲು ರೋಗ ಬರ್ತಕ್ಕಂಥದ್ದು, ಡ್ರೈನೇಜ್ ನೀರಿಂದ ಆಹಾರ ತಿಂತಾಯಿದ್ದೀವಿ. ಯಾರಿಗೂ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಬಂದುಬಿಟ್ಟಿದೆ ಸರ್. ಈಗ ಆರ್ಗ್ಯಾನಿಕ್ ಅಂತ ಹೇಳಂದು ಬೆಂಗಳೂರಲ್ಲಿ ನೋಡಿ ಎಲ್ಲೇ ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲೇ ಇರಲಿ ಸರ್, ಎಲ್ಲರೂ ಎದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ? ಚೆನ್ನಾಗಿರೋ ಆಹಾರ ತಿನ್ನಬೇಕಂತ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಮ್ಮ ಮಕ್ಕಳಿಗೂ ಸಹ ನಾವು ಸ್ವಲ್ಪ ಕೃಷಿಯತ್ತ ಗಮನ ಹರಿಸಲೇಬೇಕು ಸರ್. ಇದರಲ್ಲಿ ಬೆನಿಫಿಟ್ ಇಲ್ಲ ಅಂತ ಹೇಳ್ತಾರೆ, ಬಟ್ ನಮ್ಮ ತೋಟದಿಂದ ನಾವು ಬೆಳೆದು ಆಗ್ಬೋದು ಸರ್. ಆಗಲ್ಲ ಅಂತ ನಾನಂತೂ ಹೇಳಲ್ಲ. ಇದರಲ್ಲಿ ಬೆನಿಫಿಟು ಇದೆ ಸರ್, ಇಲ್ಲ ಅಂತಿಲ್ಲ. ಸ್ವಲ್ಪ ಕಷ್ಟ ಇದೆ ಅಷ್ಟೇ. ಬಟ್ ಏನೇ ಕಷ್ಟ ಇದ್ದರೂ ತೃಪ್ತಿ ಮಾತ್ರ ಇದೆ ಸರ್. ಯಾಕಂದರೆ ಇದರಲ್ಲಿ ಇರ್ತಕ್ಕಂಥ ತೃಪ್ತಿ ಮತ್ತೆಲ್ಲೂ ಇಲ್ಲ. ನಾವು ಎಲ್ಲೇ ಹೋಗಿ ಬರಲಿ, ಎಲ್ಲೇ ಏನೇ ಮಾಡಲಿ, ಮತ್ತು ನನ್ನ ತೋಟ, ನನ್ನ ಊರು, ನನ್ನ ಹೊಲ, ನನ್ನ ಗದ್ದೆ, ನಾನಿಲ್ಲಿ ತುಂಬ ನನಗೆ ಖುಷಿ ಕೊಡ್ತಕ್ಕಂಥದ್ದು ನನಗೆ ಕೃಷಿಯಲ್ಲಿ ಮಾತ್ರ ಸರ್. ಅದನ್ನು ಬಿಟ್ಟರೆ ಬೇರೆ ಇಲ್ಲ. ಅದಕ್ಕೆ ಮುಂದಿನ ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ನಾನು ಅಂತೀನಿ ಕೃಷಿ ಮಾಡಬೇಕು. ಆಮೇಲೆ ಗೌರ್ಮೆಂಟ್ ಎಲ್ಲ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಮಹಿಳೆಯರಿಗೆಲ್ಲ ಸಪ್ರೇಟಾಗಿ ಸ್ಕೀಮ್ ಕೊಡ್ತಾಯಿದೆ, ಬೆನಿಫಿಟ್ ಕೊಡ್ತಾಯಿದೆ. ಅದರದ್ದೆಲ್ಲ ಉಪಯೋಗ ತೆಗೆದುಕೊಂಡು ನಾವು ಕೃಷಿ ಮಾಡಬೇಕು ಅಂತ ನಾನು ಹೇಳ್ತೀನಿ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.